ಹಾಯ್ ವಿವರ್ಸ್, ಮತ್ತೆ ಬೇಸಿಕ್ ಟ್ಯೂಟೋರಿಯಲ್ಸ್ ಫಾರ್ ಯೂಟ್ಯೂಬ್ ಕನ್ನಡ ಚಾನಲ್ ಸ್ವಾಗತ. www.youtube.com/basic tutorials for ಅಂತ ಟೈಪ್ ಮಾಡಿಬಿಟ್ಟು ಈ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಮುಂದಿನ ಎಲ್ಲ ವೀಡಿಯೋಸ್ ನಿಮಗೆ ಸಿಗೋ ಥರ ಮಾಡ್ಕೊಬೋದು. ಅದು ಟೆಕ್ನಿಕಲ್ ರಿಲೇಟೆಡ್ ಇರಲಿ, ಟ್ಯೂಟೋರಿಯಲ್ ರಿಲೇಟೆಡ್ ಇರಲಿ, ಮೊಬೈಲ್ ರಿಲೇಟೆಡ್ಸ್ ಇರಲಿ, ಆ್ಯಪ್ಸ್ ರಿಲೇಟೆಡ್ ಇರಲಿ, ಯಾವುದೇ ವೀಡಿಯೋ ಆಗಲಿ ನಿಮಗೆ ತಕ್ಷಣ ನಿಮ್ಮ ಇಮೇಲ್ಗೆ ಒಂದು ನೋಟಿಫಿಕೇಶನ್ ಬರುತ್ತೆ, ಈ ಥರ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ದಾರೆ ಅಂತ. ಸೊ ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಫಸ್ಟ್ ಜಿಮೇಲಲ್ಲಿ ಲಾಗಿನ್ ಆಗಬೇಕು, ಆಮೇಲೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಬೇಕು. ವಿವರ್ಸ್, ಮತ್ತು ಫೇಸ್ಬುಕ್ ಲಿಂಕ್ ಇದೆ, ಟ್ವಿಟರ್ ಲಿಂಕ್ ಇದೆ. ಲೈಕ್ ಮಾಡೋದ್ರ ಮೂಲಕ ಮತ್ತು ಫಾಲೋ ಮಾಡೋದ್ರ ಮೂಲಕ ನಮ್ಮ ಚಾನಲ್ ಸಹ ನೀವು ಸಬ್ಸ್ಕ್ರೈಬ್ ಮಾಡ್ಕೊಬೋದು. ವಿವರ್ಸ್, ಇವತ್ತಿನ ಒಂದು ವಿಡಿಯೋ ರೂಟಿಂಗ್, ಮೊಬೈಲ್ ರೂಟಿಂಗ್. ತುಂಬ ಜನ ನಂಗೆ ಮೆಸೇಜ್ ಕಳಿಸ್ತಿದ್ದಾರೆ, ಏನು ರೂಟಿಂಗ್ ಅಂದರೆ ಏನು, ಅದರಿಂದ ಉಪಯೋಗಗಳೇನು ಮತ್ತು ಅನಾನುಕೂಲತೆಗಳೇನು ಅಂತ. ಫಸ್ಟ್ ನಾನು ಕ್ಲಿಯರ್ ಮಾಡಿಬಿಡ್ತೀನಿ ವಾಟ್ ಈಸ್ ರೂಟಿಂಗ್ ಅಂತ. ಸಪೋಸ್ ನೀವು ಒಂದು ಮೊಬೈಲ್ ತೊಗೊಂಡಿದ್ದೀರ ಅಂದ್ಕೊಳ್ಳಿ, ಸ್ಯಾಮ್ಸಂಗ್ ಅಥವಾ ಲೆನೋವೋ ಅಥವಾ ಯಾವುದಾದ್ರೂ ಸರಿ, ಒಂದು ಮೊಬೈಲ್ ತೊಗೊಂಡಾಗ ನೀವು ಅದನ್ನು ಫಸ್ಟ್ ಓಪನ್ ಮಾಡಿದ ತಕ್ಷಣ ನಿಮಗೆ ಜಿಮೇಲ್ ಐ ಡಿ ಕೇಳುತ್ತೆ, ಲಾಗಿನ್ ಆಗ್ತೀರಾ, ಓಕೆ, ಪಾಸ್ವರ್ಡ್ ಎಲ್ಲ ಕೊಡ್ತೀರಾ, ಡನ್. ಆಮೇಲೆ ನಿಮ್ಮ ಮೊಬೈಲ್ ನೀವು ಆ್ಯಸ್ ಯೂಶುವಲ್ ಯೂಸ್ ಮಾಡ್ತಿರ್ತೀರ. ನೀವು ಒಂದ್ಸರಿ ಜಿಮೇಲ್ ಐ ಡಿ ಕೊಟ್ಟು ನೀವು ಯೂಸರ್ ಆದಮೇಲೆ ನೀವೊಬ್ಬ ಯೂಸರ್, ಆ ಮೊಬೈಲ್ಗೆ ನೀವೊಬ್ಬ ಯೂಸರ್ ಆಗಿರ್ತೀರ. ಸೊ ನೀವು ಆ ಮೊಬೈಲು ಅವರು ಕ್ರಿಯೇಟ್ ಮಾಡುವಾಗ ಅಂದರೆ ಬಿಲ್ಡ್ ಮಾಡೋವಾಗೆ ಕೆಲವು ಪರ್ಮಿಷನ್ಸ್ ಕೊಟ್ಟಿರ್ತಾರೆ. ಆ ಪರ್ಮಿಷನ್ಸ್ ಕ್ರಾಸ್ ಮಾಡಿ ನೀವು ಏನು ಮಾಡೋಕ್ಕೆ ಬರಲ್ಲ. ಫಾರ್ ಎಕ್ಸಾಂಪಲ್, ಆಲ್ರೆಡಿ ಇನ್ಬಿಲ್ಟ್ ಇರೋಂಥ ಮೊಬೈಲ್ ಅಪ್ಲಿಕೇಶನ್ ನೀವು ರಿಮೂವ್ ಮಾಡೋಕ್ಕೆ ಬರಲ್ಲ. ಫಸ್ಟ್ ಇದು ಯಾವುದಕ್ಕೂ ನಿಮಗೆ ಪರ್ಮಿಷನ್ ಸಿಗೋಲ್ಲ. ಅಂದರೆ ಅದರಲ್ಲಿ ಇರೋಂಥದ್ದು ಆಲ್ರೆಡಿ ಇನ್ಸ್ಟಾಲ್ ಆಗಿರೋಂಥ ನೀವು ಯಾವುದೇ ಟೈಮ್ ಸ್ಪೇಸ್ ಇಲ್ಲ ಅಂತ ತೆಗಿತೀನಿ, ಅಥವಾ ಈಗ ಸ್ಯಾಮ್ಸಂಗ್ ಅಪ್ಡೇಟ್ಸ್ ಅಂತ ಒಂದು ಇರುತ್ತೆ ಅಂದ್ಕೊಳ್ಳಿ, ಅದನ್ನು ತೆಗಿತೀನಿ ಅಂದರೆ ಸಾಧ್ಯನೇ ಇಲ್ಲ, ತೆಗಿಯೋಕ್ಕಾಗಲ್ಲ. ಇದೊಂದು ಪರ್ಮಿಷನ್ ನಿಮ್ಗೆ ಸಿಗೋಲ್ಲ. ಅದನ್ನೆಲ್ಲ ಆಲ್ರೆಡಿ ಅವರು ಸೆಕ್ಯೂರ್ಡ್ ಆಗಿ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ. ನೆಕ್ಸ್ಟು, ನೀವು ಯಾವುದೇ ಒಂದು ಫೈಲ್ನ ಆಕ್ಸೆಸ್ ಮಾಡೋಕ್ಕೆ ಬರಲ್ಲ. ಎಲ್ಲಿ ಸಿಸ್ಟಮ್ ಅಂದರೆ ಇನ್ಬಿಲ್ಡ್ ಸಿಸ್ಟಮ್ ಇರೋಂಥ ಫೈಲ್ಸ್ನ ನೀವು ಆ್ಯಸ್ ಎ ಯೂಸರ್ ನೀವು ಅದನ್ನು ಏನು ಆಕ್ಸೆಸ್ ಮಾಡೋಕ್ಕೆ ಬರೋದಿಲ್ಲ. ಮತ್ತು ಯಾವುದೇ ಥರ ಸಿಸ್ಟಮ್ ಕಾನ್ಫಿಗರೇಷನ್ನ ನೀವು ಚೇಂಜ್ ಮಾಡೋಕ್ಕೆ ಬರೋದಿಲ್ಲ. ಅವ್ರು ಏನು ಕೊಟ್ಟಿರ್ತಾರೆ ನೀವು ಹೊಸದಾಗಿ ತೊಗೊಂಡಾಗ ಯಾವುದೇ ಕಂಪ್ನಿ ಮೊಬೈಲ್ಸ್ ಆಗಲಿ ಅಷ್ಟು ಮಾತ್ರ ನೀವು ಯೂಸ್ ಮಾಡೋಕ್ಕೆ ನಮಗೆ ಪರ್ಮಿಷನ್ಸ್ ಇರುತ್ತೆ. ಇದು ಒಂದು ಯೂಶುವಲ್ ಬರೋಂಥ ಒಂದು ಮೊಬೈಲಲ್ಲಿರೋಂಥ ಸಿಸ್ಟಮ್. ಓಕೆ, ಒಂದು ಈ ಮೆಕ್ಯಾನಿಸಮ್ ಇರುತ್ತೆ. ನೀವು ಅದನ್ನು ಬ್ರೇಕ್ ಮಾಡಬೇಕು ಅಂದರೆ ನೀವು ಒಂದು ಸೂಪರ್ ಯೂಸರ್ ಆಗಬೇಕಂದ್ರೆ ನೀವು ಏನು ಮಾಡಿದ್ರೂ ಅದರಲ್ಲಿ ನಾನು ಮಾಡ್ಬೋದು ಅಂದ ಟೈಮ್ ಬಂದಾಗ ಮಾತ್ರ ನೀವು ಮೊಬೈಲ್ನ ರೂಟ್ ಮಾಡ್ಬೋದು. ರೂಟ್ ಮಾಡೋಕ್ಕೆ ಸುಮಾರಷ್ಟು ವೇಸ್ ಇದೆ, ಅಪ್ಲಿಕೇಶನ್ಸ್ ಇದ್ದಾವೆ, ತೊಗೊಂಡು ರೂಟ್ ಮಾಡ್ಬೋದು. ರೂಟ್ ಮಾಡೋದ್ರಿಂದ ಅಡ್ವಾಂಟೇಜಸ್ ಹೇಳ್ತೀನಿ. ಫಸ್ಟು, ನೀವು ಯಾವುದೇ ಇನ್ಬಿಲ್ಡ್ ಸಿಸ್ಟಮಲ್ಲಿರೋಂಥ ಅಂದರೆ ನಿಮ್ಮ ಮೊಬೈಲಲ್ಲಿ ಆಲ್ರೆಡಿ ಪ್ರೀ ಇನ್ಸ್ಟಾಲ್ಡ್ ಆಗಿರೋಂಥ ಅಪ್ಲಿಕೇಶನ್ಸ್ನ ನೀವು ರಿಮೂವ್ ಮಾಡ್ಬೋದು, ನಿಮಗೆ ಸ್ಪೇಸ್ ಸಿಗುತ್ತೆ. ಫಸ್ಟ್ ಒನ್. ಸೆಕೆಂಡ್ ಒನ್ನು, ನಿಮಗೆ ಎಲ್ಲ ಸಿಸ್ಟಮ್ ಆಕ್ಸೆಸ್ ಮಾಡೋಕ್ಕೆ, ನಿಮ್ಗೆ ಯಾವುದೇ ಫೈಲ್ಸ್ನಾಗಲಿ ಆಕ್ಸೆಸ್ ಮಾಡೋಕ್ಕೆ ಪರ್ಮಿಷನ್ ಇರುತ್ತೆ. ಥರ್ಡ್ ಒನ್, ನೀವು ಯಾವುದೇ ಸಿಸ್ಟಮ್ ಕಾನ್ಫಿಗರೇಷನ್ ಅಂದರೆ ನಿಮ್ಮ ಮೊಬೈಲಲ್ಲಿರೋ ಯಾವುದೇ ಕಾನ್ಫಿಗರೇಷನ್ ನಿಮ್ಗೆ ಚೇಂಜ್ ಮಾಡೋಕ್ಕೆ ಏಬಲ್ ಇರುತ್ತೆ. ನೀವು ಸಪೋಸ್ ಈಗ ನೋಡಿ, ಮಾರ್ಷ್ಮೆಲ್ಲೋಯಿಂದ ಅಪ್ಡೇಟ್ ಆಗಿರೋಂಥ ಆಂಡ್ರಾಯ್ಡಲ್ಲಿ ನೀವು ಯಾವುದೇ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿ ಅದು ಕೇಳುತ್ತೆ ಅಲೋ ಕೊಡು ಅಂತ. ಮೈಕ್ರೋಫೋನ್ಗಾಗಲಿ ಕ್ಯಾಮರಾಗಾಗಲಿ ಅಲೋ ಅಂತ ಕೊಡಬೇಕಾಗುತ್ತೆ. ಸೊ ಅಲೋ ಅಂದ್ರೇನು, ನೀವು ಅದಕ್ಕೆ ಆ ಯೂಸರ್ ಪರ್ಮಿಷನ್ ಕೊಡ್ತೀರ. ಆ ಯೂಸರ್ಗೆ ಮೈಕ್ರೋಫೋನ್ನ ಆಕ್ಸೆಸ್ ಮಾಡೋಕ್ಕೆ ಅಥವಾ ಕ್ಯಾಮರಾನ ಆಕ್ಸೆಸ್ ಮಾಡೋಕ್ಕೆ ನೀವು ಒಂದು ಪರ್ಮಿಷನ್ ಕೊಡ್ತಾ ಇದ್ದೀರಾ ಅಂತ ಅದರ ಅರ್ಥ. ಓಕೆ, ಇದನ್ನು ನೀವು ಒಂದು ಬೇರೆ ಥರ ಇಲ್ಲೀಗಲ್ ಅಂದರೆ ಆ್ಯಕ್ಚುಲಿ ಬೇರೆ ಆ್ಯಪ್ಸು ಅಥವಾ ಅಪ್ಲಿಕೇಶನ್ಸ್ EXE ಯೂಸ್ ಮಾಡಿ ನೀವು ಅದನ್ನು ರೂಟ್ ಮಾಡಿಬಿಡ್ಬೋದು. ಅಂದರೆ ನೀವು ಸೂಪರ್ ಯೂಸರ್ ಆಗ್ಬೋದು. ನಿಮಗೆ ಅವ್ರು ಕೊಟ್ಟಿರೋಂಥ ಕಂಡೀಷನ್ಸ್ನ ಬ್ರೇಕ್ ಮಾಡಿ ನೀವು ಕಂಪ್ಲೀಟಾಗಿ ಸಿಸ್ಟಮ್ ಆಕ್ಸೆಸ್ ಅಂದರೆ ನಿಮ್ಮ ಮೊಬೈಲ್ನ ಆಕ್ಸೆಸ್ ಮಾಡೋಷ್ಟು ನಿಮಗೆ ಕೇಪಬಲ್ ಆಗ್ತೀರಾ ರೂಟಿಂಗ್ ಮಾಡೋದ್ರಿಂದ. ನೆಕ್ಸ್ಟ್, ಈಗಿರೋದು ಡಿಸಡ್ವಾಂಟೇಜಸ್ ಏನಂತ ಇದನ್ನು ತುಂಬ ಗಮನ ಇಟ್ಟು ಕೇಳಿ. ರೂಟಿಂಗ್ ಮಾಡಿಸ್ಬಿಡ್ತೀವಿ ಅಥವಾ ಮಾಡ್ತೀವಿ, ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಫಸ್ಟ್ ಸ್ಟಾರ್ಟ್ ಆಗೋದಂದರೆ, ಫಸ್ಟ್ ನೀವು ಒಂದು ಸರಿ ರೂಟಿಂಗ್ ನಿಮ್ಮ ಮೊಬೈಲ್ ಮಾಡಿದ್ರೆ ನಿಮ್ಮ ಸೆಕ್ಯೂರಿಟಿ ಕೊಲ್ಯಾಪ್ಸ್ ಆಗಿಬಿಡುತ್ತೆ. ನಿಮ್ಮ ಸೆಕ್ಯೂರಿಟಿ ಲೆವೆಲ್ ಕಂಪ್ಲೀಟ್ಲಿ ಝೀರೋ. ಓಕೆ, ನೀವು ಈಗ ಯಾವುದಾದ್ರೂ ಸರಿ ನೀವು ಒಂದು ಅನ್ವಾಂಟೆಡ್ ಅಪ್ಲಿಕೇಶನ್ ನಿಮಗೆ ಸೂಪರ್ ಯೂಸರ್ ಆಕ್ಸೆಸ್ ಕೊಟ್ಟರೆ ಅಂದ್ಕೊಳ್ಳಿ, ನಿಮ್ಗೆ ಗೊತ್ತಿಲ್ಲದೆ ಅದು ವೈರಸ್ ಇದ್ದರೆ ನೀವು ಮೊಬೈಲಲ್ಲಿ ಯೂಸ್ ಮಾಡೋಂಥ ಎಲ್ಲ ಆ್ಯಕ್ಟಿವಿಟೀಸ್, ಇನ್ ಕೇಸ್ ಬ್ಯಾಂಕಿಂಗ್ ನೀವು ಯೂಶುವಲಿ ಯೂಸ್ ಮಾಡ್ತಾಯಿದ್ರೆ ಅಥವಾ ನಿಮ್ಮದು ಯೂಸರ್ ನೇಮ್ಸ್ ಪಾಸ್ವರ್ಡ್ಸ್ ಎಲ್ಲ ಆರಾಮಾಗಿ ಆ ಆ್ಯಪು ಆ ಸರ್ವರ್ ಮೂಲಕ ಅವ್ರಿಗೆ ಕಳಿಸ್ಬಿಡುತ್ತೆ. ಸೊ ನಿಮ್ಮ ಮೊಬೈಲ್ ಹ್ಯಾಕ್ ಆಗೋ ಚಾನ್ಸಸ್ ಭಾಳನೇ ಇರುತ್ತೆ. ಫಸ್ಟ್ ಹ್ಯಾಕಿಂಗ್, ಯಾಕಂದರೆ ಫಸ್ಟ್ ಡಿಸಡ್ವಾಂಟೇಜಸ್ಸೇ ಸೆಕ್ಯೂರಿಟಿ ಬ್ರೇಕ್ ಆಗುತ್ತೆ ಆ ಮೊಬೈಲಲ್ಲಿ. ಇದು ಫಸ್ಟ್ ಒನ್ನು. ಸೆಕೆಂಡ್ ಒನ್ನು, ನೀವು ರೂಟಿಂಗ್ ಕರೆಕ್ಟಾಗಿ ಮಾಡಿಲ್ಲ ಅಂದರೆ ಮಿಡ್ಲಲ್ಲಿ ಸ್ಟ್ರಕ್ ಆಗಿಬಿಡುತ್ತೆ. ನಿಮ್ಮ ಮೊಬೈಲ್ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲದೆ ಆಗುತ್ತೆ. ಸೊ ನೀವು ಅಷ್ಟು ದುಡ್ಡು ಕೊಟ್ಟು ತೊಗೊಂಡಿರೋ ಮೊಬೈಲ್ನ ನಾವೇನೂ ಮಾಡೋಕ್ಕೆ ಬರೋಲ್ಲ. ಆಮೇಲೆ ಅದನ್ನು ಯುಟಿಲೈಸ್ ಏನು ನಾವು ಉಪಯೋಗಕ್ಕೆ ಬರದೇ ಆಗಿಬಿಡುತ್ತೆ, ಸುಮ್ಮನೆ ಅದು ಪ್ರಾಪರಾಗಿ ಆಗಿಲ್ಲ ಅಂದರೆ. ಈ ಸೆಕೆಂಡ್ ಒನ್. ಇನ್ನೊಂದು ಮೇಜರ್ ಡಿಸಡ್ವಾಂಟೇಜ್ ಏನಪ್ಪ ಅಂದರೆ, ನಿಮ್ಮದು ಒನ್ಸ್ ನೀವು ರೂಟಿಂಗ್ ಸ್ಟಾರ್ಟ್ ಮಾಡಿದರೆ ನಿಮ್ಮ ಮೊಬೈಲ್ ವಾರಂಟಿ ಬ್ರೇಕ್ ಆಗುತ್ತೆ. ಅಂದರೆ ನಿಮ್ಗೆ ಅವರು ಮೊಬೈಲ್ನ ರೀಪ್ಲೇಸ್ಮೆಂಟ್ ಕೊಡೋಕ್ಕಾಗಲ್ಲ. ಮೋಸ್ಟ್ ಪ್ರಾಬಬಲಿ ಕೆಲವು ಮೊಬೈಲ್ಸ್ ಕೊಡ್ಬೋದು, ನೀವು ವಾಪಸ್ ಅನ್ರೂಟ್ ಮಾಡಿಬಿಟ್ಟು ಅದನ್ನು ವಾಪಸ್ ರಿಕವರ್ ಮಾಡಿದ್ರು. ಬಟ್ ಸ್ಯಾಮ್ಸಂಗ್ ಈ ಥರ ಸ್ವಲ್ಪ ಆಲ್ರೆಡಿ ಇಂಥದ್ರ ಬಗ್ಗೆ ಸೆಕ್ಯೂರಿಟಿ ಅವರು ಆಲ್ರೆಡಿ ಇನ್ಸ್ಟಾಲ್ ಮಾಡಿಬಿಟ್ಟಿದ್ದಾರೆ. ಸೊ ಅಂಥದನ್ನು ನೀವು ಒಂದು ಸರಿ ನೀವು ಜಸ್ಟ್ ರೂಟ್ ಅಂತ ಕೊಟ್ಟರೆ ಅದು ಬ್ರೇಕ್ ಆಗುತ್ತೆ. ನೀವು ಆಮೇಲೆ ತೊಗೊಂಡಾಗ ನನ್ನ ಮೊಬೈಲ್ ಪ್ರಾಬ್ಲಮ್ ಆಗಿದೆ ಅಂತ ಕೊಟ್ಟರೆ ಅವರು ಅದನ್ನು ನಿಮಗೆ ವಾರಂಟಿ ಅಂಡರ್ ಕನ್ಸಿಡರ್ ಮಾಡೋಲ್ಲ. ಸೊ ಅದು
ನಿಮ್ಮ ವಾರಂಟಿ ಅಲ್ಲಿಗೆ ಬ್ರೇಕ್ ಆಗಿಬಿಡುತ್ತೆ. ಸೊ ಫಸ್ಟ್ ಅಡ್ವಾಂಟೇಜಸ್ ನಮ್ಮ ತಲೆಯಲ್ಲಿ ಇಟ್ಕೊಳ್ಳಿ. ರೂಟಿಂಗ್ ಮಾಡಿಸೋದು ಭಾಳ ಈಸಿ, ಬಟ್ ಅದರಿಂದ ಅನಾನುಕೂಲತೆಗಳು ಭಾಳ. ಯಾಕಂದರೆ ಯಾವುದೇ ಕಂಪ್ನಿ ಮೊಬೈಲ್ ರೆಡಿ ಮಾಡುವಾಗ ಸೆಕ್ಯೂರಿಟಿ ಹಾಕಿ ಮಾಡಿರ್ತಾರೆ. ನಾವು ಆ ಸೆಕ್ಯೂರಿಟಿನ ಬ್ರೇಕ್ ಮಾಡಿ ನಾವು ಬೇರೆ ಥರ ಅದನ್ನು ನಾವು ಅಕ್ಸೆಸ್ ತೊಗೊಳಕ್ಕೆ ಹೋಗ್ತೀವಿ. ಒಂಥರ ಮನೆಯಲ್ಲಿರೋ ಡೋರ್ನ ಓಪನ್ ಮಾಡಿಕೊಟ್ಬಿಟ್ಟು ಹೊರಗಡೆ ಬಂದಂಗೆ ಆಗುತ್ತೆ ಬೇರೆ ಹ್ಯಾಕರ್ಸ್ಗೆ ಅಂತ. ಅದಕ್ಕೆ ಸೊ ಬಟ್ ಯೂಸರ್ಸ್ ಏನಂದರೆ, ನೀವು ಆಲ್ರೆಡಿ ಮೊಬೈಲಲ್ಲಿ ಇರೋಂಥ ಇನ್ಸ್ಟಾಲ್ ಆಗಿರೋಂಥ ಆ್ಯಪ್ಸ್ನ ರಿಮೂವ್ ಮಾಡ್ಬೋದು. ನಿಮ್ಮ ಕೈಯಲ್ಲಿ ಎಲ್ಲ ಫುಲ್ ಕಾನ್ಫಿಗರೇಷನ್, ಮೊಬೈಲಲ್ಲಿ ಎಲ್ಲ ಸೆಟ್ಟಿಂಗ್ಸ್ ಎಲ್ಲ ನಿಮ್ಮ ಕೈಯಲ್ಲಿರುತ್ತೆ. ಅದೆಲ್ಲ ನಿಮಗೊಂದು ಓಕೆ ಸೂಪರ್ ಯೂಸರ್ ಪವರ್ಸ್ ಇರುತ್ತೆ. ಬಟ್ ದ ಪ್ರಾಬ್ಲಮ್ ಈಸ್ ಇದು ಡಿಸ್ಅಡ್ವಾಂಟೇಜಸ್. ಸ್ವಲ್ಪ ಗಮನ ಕೊಟ್ಟು ನೀವು ಮಾಡಿಸ್ಬಾರ್ದು ಅಂತ ಯೋಚನೆ ಮಾಡಿ ಆಮೇಲೆ ರೂಟಿಂಗ್ ಮಾಡಿಸಿ. ವಿವರ್ಸ್, ನಿಮಗೆ ನನ್ನ ಈ ವಿಡಿಯೋ ಲೈಕ್ ಆಗಿದೆ, ಕೆಳಗಡೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ತಿಳಿಸ್ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಮುಂದಿನ ಎಲ್ಲ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಫೇಸ್ಬುಕ್ ಪೇಜ್ ಇದೆ ಮತ್ತು ಟ್ವಿಟರ್ ಪೇಜ್ ಸಹ ನೀವು ಫಾಲೋ ಮಾಡೋದ್ರ ಮೂಲಕ, ಲೈಕ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.